ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಮುತ್ತೈದೆ ಹೆಂಗಸರು ಈ ಒಂದು ವಸ್ತುವನ್ನು ಮುಟ್ಟಿ ನಮಸ್ಕರಿಸಬೇಕು. ಈ ಸಣ್ಣ ಕೆಲಸ ಮಾಡಿದ್ದೇ ಆದಲ್ಲಿ ಆ ದಿನಪೂರ್ತಿ ಗಂಡನ ಎಲ್ಲ ಕಾರ್ಯದಲ್ಲೂ ಜಯ ಸಿಗುತ್ತದೆ. ಅದಕ್ಕೂ ಮೊದಲು ನಮ್ಮ ಅದೃಷ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಂದುಕೊಂಡ ಸಕಲ ಕೆಲಸಗಳು ನೆರವೇರುತ್ತೆ. ಆತನ ಯಾವುದೇ ಕೆಟ್ಟ ಚಟಗಳು ಇದ್ದರೂ ಸಂಪೂರ್ಣವಾಗಿ ಬಿಟ್ಟು ಹೆಂಡತಿ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಜೊತೆಗೆ ಗಂಡನ ಆಯಸ್ಸು ಕೂಡ ಹೆಚ್ಚಾಗುತ್ತದೆ. ಯಾರ ಮನೆಯಲ್ಲಿ ದಂಪತಿಗಳು ಜಗಳ ಆಡುತ್ತಾರೋ ನೆಮ್ಮದಿ ಇಲ್ಲದ ವಾತಾವರಣ ಹೆಂಗಸರಿಗೆ ತಪ್ಪಿದ್ದೇ ಅಲ್ಲ. ಈ ಸಣ್ಣ ಕೆಲಸವನ್ನು ಮಾಡಲೇಬೇಕು. ಆಗ ಯಾವುದೇ ತಪ್ಪುಗಳು ನಡೆದರೂ ಕೂಡ ದೋಷರಹಿತವಾಗಿರುತ್ತದೆ. ಮೊದಲನೆಯದಾಗಿ ಬೆಳಗ್ಗೆ ಬೇಗ ಎದ್ದು ದೇವರ ಮುಖ ನೋಡುವ ಮೊದಲು ನಿಮ್ಮ ಗಂಡನ ಕಾಲನ್ನು ಮುಟ್ಟಿ ನಮಸ್ಕರಿಸಬೇಕು. ನಂತರ ನಿಮ್ಮ ಮಾಂಗಲ್ಯವನ್ನು ಎರಡೂ ಕೈಯಿಂದ ತೆಗೆದುಕೊಂಡು ಕಣ್ಣಿಗೆ ಒತ್ತಿಕೊಳ್ಳಬೇಕು. ನಂತರ ಶಾಂತ ಸ್ವರೂಪವಾದ ದೇವರ ಫೋಟೋಗೆ ಕೈ ಮುಗಿದು ನಿಮ್ಮ ದಿನಚರಿಯನ್ನು ಪ್ರಾರಂಭಿಸಬೇಕು. ಮನೆಯ ಮುಂದೆ ರಂಗೋಲಿ ಹಾಕಿದ ಮೇಲೆ ಒಂದು ಹೂವನ್ನು ರಂಗೋಲಿಯ ಮಧ್ಯಭಾಗದಲ್ಲಿ ಇಡಬೇಕು. ಹೀಗೆ ದೇವರ ಪೂಜೆ ಮಾಡುವಾಗ ಸಂಕಲ್ಪ ಮಾಡಿ, ನನ್ನ ಗಂಡ ಹೋಗುವ ಕೆಲಸದಲ್ಲಿ ಯಶಸ್ವಿಯಾಗಲಿ, ಅಖಂಡ ಜಯ ಸಂಪಾದಿಸಲಿ, ಕ್ಷೇಮವಾಗಿ ಮನೆಗೆ ಬಂದು ಪ್ರೀತಿಯಿಂದ ನೋಡಿಕೊಳ್ಳುವಂತಾಗಲಿ, ಗಂಡನಿಗೆ ಯಾವುದೇ ದುಷ್ಟಚಟಗಳಿದ್ದರೂ ಕೂಡ ಬಿಟ್ಟು ಹೋಗಲಿ. ಇಂದು ಭಕ್ತಿಯಿಂದ ಬೇಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ರಂಗೋಲಿಯನ್ನು ಗಂಡ ದಾಟಿಕೊಂಡು ಕೆಲಸಕ್ಕೆ ಹೋದರೆ ಸಾಕು, ಯಾವುದೇ ಅದೃಷ್ಟ ನಿಮ್ಮ ಗಂಡನ ಹಿಂದೆ ಒಲಿಯುತ್ತದೆ. ಯಾವುದೇ ಹೆಣ್ಣು ಮಕ್ಕಳಿಗೆ ತಾಳ್ಮೆ ಅನ್ನುವುದು ಇರುತ್ತದೋ ಅಲ್ಲಿ ಹಣಕಾಸಿನ ಸಮಸ್ಯೆ ಎನ್ನುವುದು ಬರುವುದಿಲ್ಲ. ಹಣ ಆಸ್ತಿಗಿಂತ ತುಂಬ ಮುಖ್ಯ ತಾಳ್ಮೆ. ಸಾಮಾನ್ಯವಾಗಿ ಹೆಂಗಸರು ಬ್ರೇಕ್ ಇಲ್ಲದ ವಾಹನ ಇದ್ದ ಹಾಗೆ. ಗಂಡನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸಹಕರಿಸಬೇಕು. ಇಲ್ಲದಿದ್ದರೆ ಅಡ್ಜಸ್ಟ್ ಅನ್ನುವುದನ್ನು ಮಾಡಿಕೊಳ್ಳಬೇಕು. ಎಂತಹ ಸಂದರ್ಭ ಬಂದರೂ ಕೂಡ ಗಂಡನನ್ನು ಸಾಲ ಮಾಡಲು ಬಿಡಬಾರದು. ಒಂದು ವೇಳೆ ಗಂಡನ ಕೆಟ್ಟ ಚಟಗಳು ಇದ್ದರೆ, ಪರಸ್ತ್ರೀ ಸಹವಾಸ ಇದ್ದರೆ ನಮ್ಮ ಗುರೂಜಿಗಳಿಗೆ ಸಂಪರ್ಕಿಸಿ. ಡಿಸ್ಪ್ಲೇ ಮೇಲೆ ಬರುವ ಅವರ ನಂಬರನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಧನ್ಯವಾದಗಳು.